ನಮಸ್ಕಾರ ವೀಕ್ಷಕರೇ. ರಾಷ್ಟ್ರ ರಾಜಕೀಯದಲ್ಲಿ ದಿನದಿಂದ ದಿನಕ್ಕೆ ತನ್ನ ಕಬಂದ ಬಾಹುಗಳನ್ನ ಚಾಚುತ್ತಿರೋ ಬಿಜೆಪಿ ಈಗ ಮತ್ತೆ ಸದ್ದು ಮಾಡ್ತಾ ಇದೆ. ಅದಕ್ಕೆ ಕಾರಣ ನೂತನ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ. ಬಿಹಾರ ಮೂಲದ ನಿತಿನ್ ನಬೀನ್ ಬಿಜೆಪಿಗೆ ಹೊಸ ಸಾರಥಿಯಾಗಿದ್ದಾರೆ. ಪಕ್ಷದ ಇತಿಹಾಸದಲ್ಲೇ ಅವರು ಚಿಕ್ಕ ವಯಸ್ಸಿನ ಅಧ್ಯಕ್ಷ ಅನ್ನೋ ಸುದ್ದಿಗಳು ಬಂದಿವೆ. 2 ಸೀಟ್ನಿಂದ ಸತತ 3 ಅವಧಿಗಳ ನಂತರವೂ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ ಅಂದ್ರೆ ಪಕ್ಷದ ನಿರ್ಧಾರಗಳು ಪವರ್ಫುಲ್ ಆಗಿರುತ್ತೆ ಅನ್ನೋದನ್ನ ಊಹಿಸೋದು ಸುಲಭ. ಅಂದ್ಮೇಲೆ ಅಳೆದು ತೂಗಿಯೇ ನಿತಿನ್ ನಬೀನ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅನ್ನೋ ಚರ್ಚೆಗಳು ರಾಜಕೀಯ ವಲಯದಲ್ಲಿ ನಡೀತಾ ಇದೆ. ಹಾಗಿದ್ರೆ ನಿತಿನ್ ನಬೀನ್ ಯಾರು, ಅವರ ಹಿನ್ನೆಲೆ ಏನು, ಈ ಜವಾಬ್ದಾರಿಯನ್ನ ಅವರಿಗೆ ನೀಡೋದಕ್ಕೆ ಇರೋ ಪ್ರಮುಖ ಕಾರಣಗಳೇನು, ಆಯ್ಕೆ ಪ್ರಕ್ರಿಯೆ ಮಾನದಂಡಗಳೇನು, ಅದಕ್ಕಿಂತ ಹೆಚ್ಚಾಗಿ ನಿತಿನ್ ನಬೀನ್ರಿಗೆ ಮುಂದೆ ಇರೋ ಸವಾಲುಗಳೇನು, ಇದೆಲ್ಲವನ್ನ 1 by 1 ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಒಂದು ಲೆಕ್ಕದ ಪ್ರಕಾರ ಇವತ್ತು ವಿಶ್ವದಲ್ಲೇ ಅತಿ ಹೆಚ್ಚು ಕಾರ್ಯಕರ್ತ ಬಲ ಹೊಂದಿರೋ ರಾಜಕೀಯ ಪಕ್ಷ ಯಾವುದು ಅಂತ ಕೇಳಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಅನ್ನೋ ವರದಿ ಇದೆ. ಹೇಗಪ್ಪ ಇದೆಲ್ಲ ಸಾಧ್ಯ ಅಂತ ನೋಡ್ತಾ ಹೋದ್ರೆ ಅದರ ಹಿಂದೆ ದೊಡ್ಡ ಇತಿಹಾಸ, ಸೈದ್ಧಾಂತಿಕ ಹೋರಾಟ, ದೇಶ ಪ್ರೇಮ, ರಾಷ್ಟ್ರೀಯವಾದ ಇದೆಲ್ಲವೂ ಸಿಗ್ತಾ ಹೋಗುತ್ತೆ. 100 ಕೋಟಿ ಜನರಿರೋ ದೇಶವನ್ನ ಒಂದು ಕುಟುಂಬ ಆಳ್ತಾ ಇದೆ. ಇದು ಪ್ರಜಾಪ್ರಭುತ್ವ ಅಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಭಾರತೀಯರಿಗೆ ಬೇಕಾಗಿದ್ದು 70 ವರ್ಷ. ಅಷ್ಟು ವರ್ಷದ ರಾಜಕೀಯ ಹೋರಾಟದಲ್ಲಿ ಒಂದಂಕಿಯಿಂದ ಅಧಿಕಾರದವರೆಗೆ ಪ್ರತಿ ಹಂತದಲ್ಲೂ ಎದುರಾಳಿಗಳನ್ನ ಎಕ್ಸ್ಪೋಸ್ ಮಾಡಿ ಜನರ ನಂಬಿಕೆಯನ್ನ ಗಿಟ್ಟಿಸಿಕೊಂಡಿದ್ದು ಸಣ್ಣ ವಿಚಾರ ಅಲ್ಲ. ಈಗ ಇರೋ ಸವಾಲು ಅದನ್ನ ಮುಂದುವರಿಸಿಕೊಂಡು ಹೋಗೋದು. ಅದು ಸಾಧ್ಯವಾಗಬೇಕು ಅಂದ್ರೆ ಪಕ್ಷದ ಸಂಘಟನೆ, ವರ್ಚಸ್ಸು, ಕಾರ್ಯಕರ್ತ ಬಲ ಅಧಿಕವಾಗ್ತಾ ಹೋಗ್ಬೇಕು. ಈ ಮಹಾ ಪ್ರಯಾಣದಲ್ಲಿ ಬಿಜೆಪಿಗೆ ಪ್ರಮುಖ ಎನಿಸಿಕೊಳ್ಳೋದು ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನ. ಆ ಸ್ಥಾನಕ್ಕೆ ನೂತನವಾಗಿ ನಿತಿನ್ ನಬೀನ್ರನ್ನ ಆಯ್ಕೆ ಮಾಡಲಾಗಿದೆ. ನಿತಿನ್ ಅವರ ಹಿನ್ನಡೆ ನೋಡ್ತಾ ಹೋದ್ರೆ ಅವರು ರಾಜಕೀಯ ಕುಟುಂಬದಿಂದ ಬಂದವರು ಅನ್ನೋದು ಗೊತ್ತಾಗುತ್ತೆ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಅವರ ಟ್ರ್ಯಾಕ್ ರೆಕಾರ್ಡ್ ಇರೋದು ತಳಮಟ್ಟದಿಂದ ಬಂದ ಅತ್ಯುತ್ತಮ ಸಂಘಟನಾ ಚತುರ ಅನ್ನೋದು. 1980ರಲ್ಲಿ ಬಿಹಾರ ರಾಜಧಾನಿ ಪಾಟ್ನಾದಲ್ಲಿ ಜನಿಸುವ ನಿತಿನ್ರ ತಂದೆ ಬಿಜೆಪಿಯ ಹಿರಿಯ ನಾಯಕ ಹಾಗೂ ಪಾಟ್ನಾ ವೆಸ್ಟ್ ಶಾಸಕರಾಗಿದ್ದ ನಬೀನ್ ಕಿಶೋರ್ ಪ್ರಸಾದ್ ಸಿನ್ಹಾ. ತಂದೆಗೆ ರಾಜಕೀಯ ಹಿನ್ನೆಲೆ ಇದ್ದಿದ್ರಿಂದ ನಿತಿನ್ಗೆ ರಾಜಕೀಯ ಹೊಸತಾಗಿಯೂ ಇರಲಿಲ್ಲ. ರಾಜಕೀಯಕ್ಕೆ ಬರೋದು ತೀರಾ ಕಷ್ಟದ ಕೆಲಸ ಕೂಡ ಆಗಿರ್ಲಿಲ್ಲ. ಆದ್ರೆ ಅವರ ಸ್ವಂತ ಸಾಮರ್ಥ್ಯ ಏನು ಅನ್ನೋದು ರಿವೀಲ್ ಆಗುವುದು ಭಾರತೀಯ ಜನತಾ ಯುವ ಮೋರ್ಚಾದಲ್ಲಿ. ಬಿಜೆಪಿ ಯುವ ಮೋರ್ಚಾದ ಜನರಲ್ ಸೆಕ್ರೆಟರಿ ಹಾಗೂ ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದು ಅವರ ಮುಂದಿನ ರಾಜಕೀಯಕ್ಕೆ ಪ್ಲಸ್ ಪಾಯಿಂಟ್ ಆಗ್ತಾ ಹೋಗುತ್ತೆ. 1950ರಿಂದ ಪಾಟ್ನಾ ವೆಸ್ಟ್ ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇದ್ದ ನಿತಿನ್ರ ತಂದೆ 2006ರಲ್ಲಿ ನಿಧನರಾಗ್ತಾರೆ. ಬೈ ಎಲೆಕ್ಷನ್ ನಲ್ಲಿ ಪಕ್ಷ ನಿತಿನ್ರನ್ನ ಅದೇ ಕ್ಷೇತ್ರದಿಂದ ನಿಲ್ಲಿಸುತ್ತೆ, ಗೆದ್ದುಕೊಂಡು ಬರ್ತಾರೆ. ಆದ್ರೆ ಆ ಅವಧಿ ಮುಗಿಯೋದರ ಒಳಗೆ ಡಿಲಿಮಿಟೇಷನ್ ಆಗಿ ಪಾಟ್ನಾ ವೆಸ್ಟ್ ಕ್ಷೇತ್ರವೇ ನಿರ್ಮೂಲನೆ ಆಗುತ್ತೆ. ಬಂಕಿಪುರ ಅನ್ನೋ ಹೊಸ ಕ್ಷೇತ್ರ ರಚನೆ ಆಗುತ್ತೆ. ಆ ಕ್ಷೇತ್ರ ರಚನೆಯಾದಲ್ಲಿನಿಂದ ಇಲ್ಲಿಯ ತನಕ ಸತತವಾಗಿ ನಿತಿನ್ ಗೆದ್ದುಕೊಂಡು ಬಂದಿದ್ದಾರೆ. 2021ರ ಎಲೆಕ್ಷನ್ ಬಳಿಕ ಎನ್ಡಿಎ ಸರ್ಕಾರದಲ್ಲಿ ಸಚಿವರಾಗಿ ಕೂಡ ಕೆಲಸ ನಿರ್ವಹಿಸಿದ್ದ ಅನುಭವ ಕೂಡ ನಿತಿನ್ಗೆ ಇದೆ. ಈಗ ರಚನೆಯಾಗಿರೋ ಸರ್ಕಾರದಲ್ಲೂ ನಿತೀಶ್ ಕುಮಾರ್ ಕ್ಯಾಬಿನೆಟ್ ನಲ್ಲಿ ನಿತಿನ್ ಸಚಿವರಾಗಿದ್ದಾರೆ. ಇನ್ನು 2019ರ ಲೋಕಸಭಾ ಎಲೆಕ್ಷನ್ ನಲ್ಲಿ ಸಿಕ್ಕಿಂಗೆ ಇನ್ಚಾರ್ಜ್, ಹೀಗೆ ಹಲವು ರಾಜ್ಯಗಳಿಗೆ ಇನ್ಚಾರ್ಜ್ ಆಗಿದ್ರು. ಆದ್ರೆ ನಿತಿನ್ ರಾಜಕೀಯ ತಂತ್ರಗಾರಿಕೆ ಹಾಗೂ ಚಾಣಾಕ್ಷತನ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಲ್ಪಡೋದು ಛತ್ತೀಸ್ಗಢದಲ್ಲಿ. 2021ರಲ್ಲಿ ಅವರನ್ನ ಛತ್ತೀಸ್ಗಢಕ್ಕೆ ಚುನಾವಣಾ ಕೋ ಇನ್ಚಾರ್ಜ್ ಮಾಡಿ ನೇಮಕ ಮಾಡಲಾಗುತ್ತೆ. 2023ರ ಛತ್ತೀಸ್ಗಢ ಎಲೆಕ್ಷನ್ ನಲ್ಲಿ ಬಿಜೆಪಿ 90 ಸೀಟ್ಗಳ ಪೈಕಿ ಬರೋಬ್ಬರಿ 54 ಸೀಟ್ಗಳನ್ನ ಗೆದ್ದು ಸಂಪೂರ್ಣ ಬಹುಮತದಿಂದ ಗೆದ್ದು ಬರುತ್ತೆ. ಈ ಬೃಹತ್ ವಿಕ್ಟರಿಯಲ್ಲಿ ನಿತಿನ್ ಪಾತ್ರ ದೊಡ್ಡದು ಅನ್ನೋದನ್ನ ಮನಗಂಡ ಹೈಕಮಾಂಡ್ 2024ರಲ್ಲಿ ಅವರಿಗೆ ಛತ್ತೀಸ್ಗಢದ ಕಂಪ್ಲೀಟ್ ಚಾರ್ಜ್ ಅನ್ನು ನೀಡುತ್ತೆ. ಇನ್ನು ಬಿಜೆಪಿ ಅಂಗಳದಲ್ಲಿ ಈ ಹುದ್ದೆಗೆ ನೇಮಕ ಆಗೋದಕ್ಕೆ ಒಂದಷ್ಟು ಮಾನದಂಡಗಳಿರುತ್ತೆ. ಅದೆಲ್ಲದರಲ್ಲೂ ಇವರು ಪಾಸ್ ಆಗಿದ್ರು ಅನ್ನೋದು ಕೂಡ ಮಹತ್ವದ ವಿಚಾರ. ಪ್ರಮುಖವಾಗಿ ಅಭ್ಯರ್ಥಿ ಸುಮಾರು 15 ವರ್ಷಗಳ ಕಾಲ ಬಿಜೆಪಿಯ ಆಕ್ಟಿವ್ ಮೆಂಬರ್ ಆಗಿ ಗುರುತಿಸಿಕೊಂಡಿರಬೇಕು. ತಳಮಟ್ಟದಿಂದ ನ್ಯಾಷನಲ್ ಲೆವೆಲ್ ವರೆಗೆ ಎಲ್ಲಾ ಹಂತಗಳಲ್ಲೂ ಕಾರ್ಯನಿರ್ವಹಿಸಿರಬೇಕು. ಪಕ್ಷದ ಆಂತರಿಕ ನಿಯಮಗಳ ಪ್ರಕಾರ ಅಭ್ಯರ್ಥಿ ಆಯ್ಕೆ ಸುಮಾರು 5700 ಸದಸ್ಯರಿಂದ ನಡೆಯುತ್ತೆ. ಚುನಾವಣೆಗೂ ಮುನ್ನ ಈ ಸ್ಥಾನಕ್ಕೆ ಸ್ಪರ್ಧಿಸುವ ಅಭ್ಯರ್ಥಿಗೂ ಒಂದಷ್ಟು ಮಾನದಂಡಗಳಿರುತ್ತೆ. ಹಲವು ರಾಜ್ಯಗಳಲ್ಲಿ ಅಭ್ಯರ್ಥಿ ತಲಾ 20ಕ್ಕೂ ಹೆಚ್ಚು ಸದಸ್ಯ ಬೆಂಬಲವನ್ನ ಹೊಂದಿರಬೇಕು. ಇದರ ಜೊತೆಗೆ ಇನ್ನೊಂದಷ್ಟು ನಿಯಮಗಳಿವೆ. ನಿತಿನ್ ಇದೆಲ್ಲದರಲ್ಲೂ ಪಾಸ್ ಆಗಿದ್ರು. 45 ವರ್ಷಗಳ ನಿತಿನ್ 5 ಬಾರಿ ಸತತವಾಗಿ ಶಾಸಕರಾಗೋದರ ಜೊತೆಗೆ 2 ಬಾರಿ ಮಿನಿಸ್ಟರ್, ಹೀಗೆ 25 ವರ್ಷಗಳ ಕಾಲ ರಾಜಕೀಯ ಅನುಭವದ ಜೊತೆಗೆ ಶಾಸಕರಾಗುವ ಮುನ್ನ ತಳಮಟ್ಟದಿಂದ ನ್ಯಾಷನಲ್ ಲೆವೆಲ್ ತನಕ ಸಂಘಟನೆಗಳಲ್ಲಿ ತೊಡಗಿಕೊಂಡಿದ್ದರಿಂದ ಅವರ ಆಯ್ಕೆ ಸೂಕ್ತ ಎನ್ನಿಸ್ಕೊಳ್ತಾ ಇದೆ. ಅಂದಹಾಗೆ ಇಲ್ಲಿ ಇನ್ನೊಂದು ಪ್ರಮುಖ ವಿಚಾರ ಕೂಡ ಮುನ್ನೆಲೆಗೆ ಬಂದಿದೆ.
ಅದೇನೆಂದ್ರೆ ಅವಿರೋಧ ಆಯ್ಕೆ ಬಗ್ಗೆ. ನಿತಿನ್ರನ್ನ ಕಾರ್ಯಕಾರಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದಾಗ್ಲೇ ಕಳೆದ ತಿಂಗಳು ಪ್ರಧಾನಿ ಮೋದಿ ನಿತಿನ್ ಬಗ್ಗೆ ಟ್ವೀಟ್ ಮಾಡಿದ್ರು. ಅವರ ಕಾರ್ಯವೈಖರಿಯನ್ನ ಹಾಡಿ ಹೊಗಳಿದ್ದ ಮೋದಿ, ನಿತಿನ್ ಆಯ್ಕೆ ಯುವ ಪೀಳಿಗೆಯನ್ನ ಒಗ್ಗೂಡಿಸೋದ್ರಲ್ಲಿ ಯಶಸ್ವಿಯಾಗುತ್ತೆ, ಭವಿಷ್ಯದ ದಿನಗಳಲ್ಲಿ ಬಿಜೆಪಿ ಇನ್ನಷ್ಟು ಬಲಿಷ್ಠ ಆಗುತ್ತೆ, ಜನರ ನಿರೀಕ್ಷೆಯನ್ನ ತಲುಪುವಲ್ಲಿ ನಿತಿನ್ ಯಶಸ್ವಿ ಆಗ್ತಾರೆ ಅನ್ನೋದನ್ನ ಹೇಳಿದ್ರು. ಆಗ್ಲೇ ಅಧ್ಯಕ್ಷ ಸ್ಥಾನಕ್ಕೆ ಯಾವುದೇ ಪೈಪೋಟಿ ಇಲ್ಲ, ಪೂರ್ವ ನಿರ್ಧಾರವಾಗಿದೆ ಅನ್ನೋ ಹಿಂಟ್ ಸಿಕ್ಕಿತ್ತು. ಅದರಂತೆಯೇ ಈಗ ನಿತಿನ್ ಯಾವುದೇ ಪೈಪೋಟಿ ಇಲ್ಲದೆ ಅವಿರೋಧ ಆಯ್ಕೆ ಆಗಿದ್ದಾರೆ. ಈಗ ಈ ವಿಚಾರ ಇಟ್ಕೊಂಡು ಕಾಂಗ್ರೆಸ್ ಟಕ್ಕರ್ ಕೊಡೋದಕ್ಕೆ ಹೋದ್ರೆ ರಾಜಕೀಯ ಲಾಭವಾಗುತ್ತಾ ಅನ್ನೋ ಪ್ರಶ್ನೆ ಹೇಳ್ಬೋದು. ಅದಕ್ಕೂ ಕೂಡ ಉತ್ತರ ಇದೆ. ಬಿಜೆಪಿ ಅವಿರೋಧ ಆಯ್ಕೆ ಮಾಡಿದೆ ಅಂದ್ರೆ ಪಕ್ಷದ ಒಳಗೆ ಯಾವುದೇ ಆಂತರಿಕ ಸಂಘರ್ಷ ಹಾಗೂ ಭಿನ್ನಾಭಿಪ್ರಾಯ ಇಲ್ಲ, ಎಲ್ಲವೂ ಸರಿ ಇದೆ ಅನ್ನೋ ಸಂದೇಶ ಸಾರಿದಂತಾಗುತ್ತೆ. ಆದ್ರೆ ಇನ್ನೊಂದು ದಿಕ್ಕಲ್ಲಿ ಎಐಸಿಸಿ ಅಧ್ಯಕ್ಷ ಸ್ಥಾನದ ಪೈಪೋಟಿಯಲ್ಲಿ ಶಶಿ ತರೂರ್ ಕೂಡ ಇದ್ರು. ಆದ್ರೆ ಅಂತಿಮವಾಗಿ ಗಾಂಧಿ ಫ್ಯಾಮಿಲಿ ಆಶೀರ್ವಾದ ಇದ್ದವರೇ ಅಧ್ಯಕ್ಷರಾದ್ರು. ಅದರಿಂದ ಪಾರದರ್ಶಕತೆ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋದ್ರೆ ಅದು ವರ್ಕ್ ಆಗೋದಿಲ್ಲ. ಇನ್ನು ಅನುಭವದ ಆಧಾರದಲ್ಲಿ ಪ್ರಶ್ನೆ ಕೇಳೋದಾದ್ರೆ ಕಾಂಗ್ರೆಸ್ ಹಾಗೂ ಇಂಡಿ ಒಕ್ಕೂಟದ ಪ್ರಧಾನಿ ಅಭ್ಯರ್ಥಿ ರಾಹುಲ್ ಗಾಂಧಿಯ ರಾಜಕೀಯ ಯಶಸ್ಸಿಗಿಂತ ನಿತಿನ್ ನಬೀನ್ ಸಾಧನೆಗಳು ದೊಡ್ಡ ಮಟ್ಟದಲ್ಲಿವೆ. 55 ವರ್ಷದ ಯುವ ನಾಯಕ ರಾಹುಲ್ 95 ಚುನಾವಣೆಗಳನ್ನ ಸೋತಿದ್ರೆ 45 ವರ್ಷದ ನಿತಿನ್ ತಳಮಟ್ಟದಿಂದ ರಾಷ್ಟ್ರೀಯ ಮಟ್ಟಕ್ಕೆ ಬರೋದರ ಜೊತೆಗೆ ಸತತ 5 ಬಾರಿ ಗೆದ್ದಿದ್ದಾರೆ. ಇನ್ನು ಎಲೆಕ್ಷನ್ ಆಯಾಮದಲ್ಲಿ ನೋಡಿದ್ರು ರಾಹುಲ್ ನೇತೃತ್ವ ಫೇಲ್ಯೂರ್ ಆಗಿದೆ, ನಿತಿನ್ ನೇತೃತ್ವದಲ್ಲಿ ಬಿಜೆಪಿ ಛತ್ತೀಸ್ಗಢವನ್ನ ಗೆದ್ದಿದೆ ಅನ್ನೋದು ಹೈಲೈಟ್ ಆಗುತ್ತೆ. ಇನ್ನು ನಿತಿನ್ಗೆ ಮುಂದಿರೋ ಸವಾಲುಗಳೇನು ಅನ್ನೋದಕ್ಕೆ ಮೊದಲ ಉತ್ತರ ಚುನಾವಣೆಗಳು. ಈ ವರ್ಷ ಹಲವು ಪ್ರಮುಖ ಚುನಾವಣೆಗಳಿವೆ. ಅದರಲ್ಲಿ ಎಲ್ಲಾ ಕಡೆಗಳಲ್ಲೂ ಬಿಜೆಪಿಗೆ ಗೆಲುವು ಸುಲಭ ಇಲ್ಲ. ಆದ್ರೆ ಗಮನಾರ್ಹ ಬದಲಾವಣೆ ಮಾಡೋ ಜವಾಬ್ದಾರಿ ರಾಷ್ಟ್ರೀಯ ಅಧ್ಯಕ್ಷರ ಮೇಲಿದೆ ಅನ್ನೋದು. ಇದಕ್ಕಿಂತ ಪ್ರಮುಖವಾಗಿ ಬಿಜೆಪಿ ಈ ಅವಧಿಯಲ್ಲಿ ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದ್ರು ಅದರ ಗುರಿ 2047ರ ವಿಕಸಿತ ಭಾರತ. ಅದರಿಂದ ಪಕ್ಷ ಸಂಘಟನೆ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಮುಖ್ಯವಾಗುತ್ತೆ. ಆ ಸ್ವಾತಂತ್ರ್ಯ, ಈ ಸ್ವಾತಂತ್ರ್ಯ, ಮೋಜು ಮಸ್ತಿ, ವಿದೇಶಿ ಸಂಸ್ಕೃತಿ ಮೂಲಕ ಯುವ ಸಮೂಹವನ್ನ ದಾರಿ ತಪ್ಪಿಸೋ ಯತ್ನ ನಡೆದ್ರು. ಇವತ್ತಿನ ಟ್ರೆಂಡ್ ನಲ್ಲಿ ಯುವ ಸಮೂಹ ಮೋದಿ ಬೆನ್ನಿಗೆ ನಿಂತಿದೆ, ರಾಹುಲ್ ಬೆನ್ನಿಗೆ ನಿಂತಿಲ್ಲ. ಈ ಟ್ರೆಂಡ್ ಮುಂದುವರಿಸುವ ಅತ್ಯಂತ ದೊಡ್ಡ ಜವಾಬ್ದಾರಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಮೇಲಿದೆ. ಅಲ್ಲದೆ ಗೆಲ್ಲೋ ಕುದುರೆ ಅಂತ ಮೈಮರೆತರೆ ಯಾವ ಪರಿಸ್ಥಿತಿಗೆ ಬರ್ತೀವಿ ಅನ್ನೋದಕ್ಕೆ ಇಂದಿನ ಕಾಂಗ್ರೆಸ್ ದೊಡ್ಡ ಸಾಕ್ಷಿ. ಅದರಿಂದ ಪ್ರತಿ ಹಂತದಲ್ಲೂ ಪಕ್ಷ ವಿಸ್ತಾರವಾಗಲೇಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡೋ ಸವಾಲ್ ನಿತಿನ್ಗೆ ಇರಲಿದೆ. ಇನ್ನು ಈ ಆಯ್ಕೆಯಿಂದ ಬಿಜೆಪಿ ಸಾರಿದ ಸಂದೇಶ ಏನು ಅಂತ ನೋಡ್ತಾ ಹೋದ್ರು ಅಲ್ಲೂ ಕೂಡ ಒಂದಷ್ಟು ವಿಚಾರಗಳು ಕಣ್ಣಿಗೆ ಬೀಳುತ್ತೆ. ಬಿಜೆಪಿಯನ್ನ ಹೇಗಾದ್ರೂ ಮಾಡಿ ಜಾತಿ ಧರ್ಮದಲ್ಲಿ ಸಿಕ್ಕಿಸಿ ಬಿಡೋದಕ್ಕೆ ವಿಪಕ್ಷಗಳು ಯತ್ನಿಸ್ತಾ ಇರುತ್ತವೆ. ಈ ಹಿಂದೆ ಬಿಜೆಪಿಯಲ್ಲಿ ದಲಿತರಿಗೆ ಆದ್ಯತೆ ಇಲ್ಲ ಅಂದ್ರೂ ಬಿಜೆಪಿ ಕಡೆಯಿಂದ ರಾಮನಾಥ್ ಕೋವಿಂದ್ರನ್ನ ಪ್ರೆಸಿಡೆಂಟ್ ಮಾಡಲಾಯಿತು. ಆದಿವಾಸಿ ಜನಾಂಗದವರಿಗೆ ಮನ್ನಣೆ ಇಲ್ಲ ಅಂದ್ರೂ ಶ್ರೀಮತಿ ದ್ರೌಪದಿ ಮುರ್ಮು ಅವರನ್ನ ಪ್ರೆಸಿಡೆಂಟ್ ಮಾಡಿ ತೋರಿಸಿದ್ರು. ಬಿಜೆಪಿಯಿಂದ ಒಬಿಸಿ ಕಡೆಗಣನೆ ಅಂತ ಹೇಳಿದ್ರು. ಸದ್ಯ ದೇಶದ ಅತ್ಯಂತ ಜನಪ್ರಿಯ ಪ್ರಧಾನಿ ನರೇಂದ್ರ ಮೋದಿ ಅದೇ ಸಮುದಾಯದವರು. ಜನರಲ್ ಕ್ಯಾಟಗರಿ ಅವರಿಗೆ ಮುಂದೆ ಬರೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರು. ಈಗಿನ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ಕಯಾಸ್ಥ ಸಮುದಾಯಕ್ಕೆ ಸೇರಿದವರು. ಹೀಗೆ ನೋಡ್ತಾ ಹೋದ್ರೆ ಸಾಕಷ್ಟು ಉದಾಹರಣೆಗಳು ಸಿಗ್ತಾ ಹೋಗುತ್ತೆ. ಅಲ್ಲದೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದವರ ಇತಿಹಾಸ ನೋಡ್ತಾ ಹೋದ್ರೂ ಅಲ್ಲೂ ಕೂಡ ವಿಭಿನ್ನತೆ ಕಾಣಿಸ್ತಾ ಹೋಗುತ್ತೆ. ಜನಸಂಘದ ಸಂಸ್ಥಾಪಕರಾದ ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಬಂಗಾಳಕ್ಕೆ ಸೇರಿದ್ರೆ ನಂತರ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿರಿಂದ ನಿತಿನ್ ತನಕ ಮಧ್ಯಪ್ರದೇಶ, ಗುಜರಾತ್, ತಮಿಳುನಾಡು, ತೆಲಂಗಾಣ, ಆಂಧ್ರ, ಹಿಮಾಚಲ, ಉತ್ತರ ಪ್ರದೇಶ ಹೀಗೆ ಬೇರೆ ಬೇರೆ ಪ್ರಾಂತ್ಯಗಳಿಂದ, ರಾಜ್ಯಗಳಿಂದ ಬಂದ ನಾಯಕರು ಅಧ್ಯಕ್ಷ ಪಟ್ಟದಲ್ಲಿ ಕೂತಿದ್ದಾರೆ. ಅದರಿಂದ ಕಾರ್ಯಕರ್ತ ಬಲವೇ ಪಕ್ಷದ ಜೀವಾಳ ಅನ್ನೋದನ್ನ ಮತ್ತೊಮ್ಮೆ ಬಿಜೆಪಿ ಸಾಬೀತು ಮಾಡೋ ಕೆಲಸ ಆದಂತಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.